ಹಲಸಿನ ಹಣ್ಣು ತಂದಾಗ ಹಣ್ಣನ್ನು ತಿಂತೇವೆ, ಆದರೆ ಬೀಜವನ್ನು ಬಿಸಾಕ್ತೇವೆ. ಹಲವಾರು ಪ್ರಯೋಜನಗಳಿರುವಂತಹ ಈ ಬೀಜದಿಂದ ಒಂದು ಸಿಹಿ ಮಾಡಿದರೆ ಮನೆ ಮಂದಿ ಒಂದು ಬಿಡದಾಗಿ ತಿಂದು ಮುಗಿಸ್ತಾರೆ. ಮಾಡೋದು ಕೂಡ ತುಂಬ ಸುಲಭ. ಕೇವಲ 3 ಸಾಮಗ್ರಿಗಳಿದ್ದರೆ ಇದನ್ನು ಮಾಡ್ಕೊಳ್ಬೋದು. ಇದನ್ನು 15ರಿಂದ 20 ದಿನಗಳ ತನಕ ಇಟ್ಟರು ಹಾಳಾಗಲ್ಲ. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ. ಬ್ರೌನ್ ಪೋರ್ಷನನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ತುರಿದುಕೊಂಡಿರುವಂತಹ ಫ್ರೆಶ್ ತೆಂಗಿನಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು ಸುಮಾರು 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ, ಒಳ್ಳೆ ತೆಂಗಿನಕಾಯಿ ಸಿಗುತ್ತೆ ಇದರಿಂದ. ನೋಡಿ, ಇದನ್ನು ಈಗ ಚೆನ್ನಾಗಿ ಹಿಂಡ್ಕೊಳ್ಬೇಕಾಗತ್ತೆ. ಒಂದು ತೆಳುವಾದ ಬಟ್ಟೆಯನ್ನು ಒಂದು ಪಾತ್ರೆ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಈ ರೀತಿ ಇದನ್ನು ತೆಂಗಿನಕಾಯಿ ಹಾಲನ್ನು ತೆಗಿತಾ ಇದ್ದೀನಿ. ನೀವು ಬೇಕಾದರೆ ತೆಳುವಾದ ಕಾಟನ್ ಬಟ್ಟೆ ಉಪಯೋಗಿಸ್ಕೊಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ಜಾಲರಿ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಚೆನ್ನಾಗಿ ತೆಂಗಿನಕಾಯಿ ಹಾಲನ್ನು ಹಿಂಡ್ಕೊಳ್ಬೋದು. ಈ ರೀತಿ ಬಟ್ಟೆ ಉಪಯೋಗಿಸ್ಕೊಳ್ಳೋದ್ರಿಂದ ಒಳ್ಳೆ ಹಾಲು ಸಿಗುತ್ತೆ. ಇದರಲ್ಲಿರುವಂತಹ ವೇಸ್ಟೇಜನ್ನು ನೀವು ಬೇರೆ ಪಲ್ಯ, ಸ್ವೀಟ್ ಅಥವಾ ಬೇರೆ ಯಾವುದಾದ್ರೂ ಅಡುಗೆಗೆ ಎಲ್ಲ ಉಪಯೋಗಿಸ್ಕೊಳ್ಬೋದು. ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ತೆಂಗಿನಕಾಯಿ ಹಾಲೀಗ ರೆಡಿಯಾಗಿದೆ. ಸುಮಾರು 3 ಕಪ್ ಆಗೋಷ್ಟು ತೆಂಗಿನಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಹಲಸಿನ ಬೀಜವನ್ನು ತೊಗೊಂಡಿದ್ದೀನಿ. ತುಂಬ ಚಿಕ್ಕದಾಗಿರುವಂತಹ ಹಲಸಿನ ಬೀಜ. ದೊಡ್ಡದಾಗಿದ್ದರೆ ಒಂದು 30ರಿಂದ 35 ಬೀಜವನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 50 ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ. ಇದಕ್ಕೀಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಜ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. 3 ಅಥವಾ 4 ವಿಷಲನ್ನು ತಗೊಂಡ್ರೆ ಬೀಜ ಚೆನ್ನಾಗಿ ಬೇಯುತ್ತೆ. ಬೀಜ ಚೆನ್ನಾಗಿ ಬೆಂದಷ್ಟು ನಮಗೆ ಸುಲಭವಾಗುತ್ತೆ ಮೇಲ್ಗಡೆ ಇರುವಂತಹ ಸಿಪ್ಪೆ ತೆಗೆಯೋದಕ್ಕೆ. ನಾನಿಲ್ಲಿ 3 ವಿಷಲನ್ನು ಹಾಕ್ಕೊಳ್ತಾ ಇದ್ದೀನಿ. 3 ವಿಷಲ್ ಆದ ನಂತರ ಇದರಲ್ಲಿರುವಂತಹ ಪ್ರೆಷರ್ ಎಲ್ಲ ಕಮ್ಮಿ ಆದ ನಂತರ ಕುಕ್ಕರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇದೆ, ಹಾಗೆ ಇದು ತುಂಬ ಚೆನ್ನಾಗಿ ಬೆಂದಿರುತ್ತೆ 3 ವಿಷಲ್ ಹಾಕಿರೋದ್ರಿಂದ. ಇದನ್ನೊಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ತಣ್ಣಗಾದ ನಂತರ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಸುಲಭವಾಗುತ್ತೆ. ಸ್ವಲ್ಪ ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಕೊಳ್ಬೋದು. ಇವಾಗ ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗಿತಾ ಇದ್ದೀನಿ. ಒಂದು ಲೇಯರ್ ಸಿಪ್ಪೆ ಇರುತ್ತೆ, ಅದನ್ನು ತೆಗಿಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ರೆಸಿಪಿ, ಬಾಯಿಗೆಲ್ಲ ಸಿಗುತ್ತೆ. ಹಾಗಾಗಿ ಇದನ್ನು ತೆಗಿಲೇಬೇಕಾಗತ್ತೆ. ನೋಡಿ, ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಈ ಹಲಸಿನ ಬೀಜನ ತಿನ್ನೋದು. ಇದನ್ನು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಸುಮಾರು ಅರ್ಧದಿಂದ 3/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಮಿಡ್ಲಲ್ಲಿ ಬೇಕಾದರೆ ನೀರನ್ನು ಸ್ವಲ್ಪ ಹಾಕ್ಕೊಳ್ಬೋದು ಗ್ರೈಂಡ್ ಮಾಡ್ಕೊಳ್ಳುವಾಗ. ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ, ತರ್ತರಿ ಏನೂ ಇರಬಾರ್ದು. ಈಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಈ ಹಲಸಿನ ಬೀಜದ ಪೇಸ್ಟನ್ನು ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಕಾಯಿ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ಕಾಣಿಸ್ತಿರ್ಬೋದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಗಟ್ಟಿಯಾಗಿ ರೆಡಿ ಆಗಬೇಕು. ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೂ ಕೂಡ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದು ಪಾತ್ರೆಗೆ ಸುಮಾರು 1.5 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕಾದರೆ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು, ಅಥವಾ ಜಾಸ್ತಿನೇ ಬೇಕನ್ಸಿದ್ರೆ ಇನ್ನೊಂದು ಅರ್ಧ ಕಪ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಸುಮಾರು ಅರ್ಧ ಕಪ್ಪಷ್ಟು. ಈ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ. ಬೆಲ್ಲ ತುಂಬ ಕ್ಲೀನಾಗಿದ್ದರೆ, ಏನು ಕಸ ಕಡ್ಡಿ ಏನೂ ಇಲ್ಲ ಅಂದರೆ ಹಾಗೆಯೇ ಡೈರೆಕ್ಟಾಗಿಯೂ ಹಾಕ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡು ಬೆಲ್ಲದ ನೀರನ್ನು ರೆಡಿ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲಿರುವಂತಹ ಇಂಪ್ಯೂರಿಟೀಸು, ಧೂಳು, ಕಸ ಕಡ್ಡಿ ಎಲ್ಲ ತೆಗಿಬೋದು. ನಾನು ನೋಡಿ ಈ ರೀತಿ ಇನ್ನೊಂದು ಪಾತ್ರೆಗೆ, ದಪ್ಪ ತಳದ ಪಾತ್ರೆಗೆ ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬಂದ ನಂತರ ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಕಾಯಿ ಹಾಲು ಹಾಗೂ ಹಲಸಿನ ಬೀಜದ ಈ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿಯ ಬೀಟರ್ ಇದ್ದರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಆವಾಗ ಕೂಡಲೇ ಗಂಟಾಗಲ್ಲ, ಹಾಗೆ ತಳ ಕೂಡ ಹಿಡಿಯಲ್ಲ. ಇದಿಲ್ಲ ಅಂದರೆ ಸೌಟಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು, ತಳ ಹಿಡಿಯಲ್ಲ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಕೈ ಹಾಕ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳದಲ್ಲಿ ಅಂಟ್ಕೊಳ್ಳುತ್ತೆ. ನೋಡಿ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಕೂಡಲೇ ಗಟ್ಟಿಯಾಗತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದು ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ, ಹಾಗೆ ಇನ್ನೊಂದು ಕಡೆ
ಈ ರೀತಿ ಒಂದು ಟ್ರೇಗೆ ತುಪ್ಪವನ್ನು ಹಾಕ್ಕೊಂಡು ಸವರ್ಕೊಳ್ತಾ ಇದ್ದೀನಿ. ಸ್ವೀಟ್ ಆದ ಕೂಡಲೇ ಹಾಕ್ಕೊಳ್ಬೋದು, ಅದಕ್ಕೋಸ್ಕರ. ಅಥವಾ ನೀವು ಅಗಲವಾದ ಪಾತ್ರೆ ಇದ್ದರೆ, ಬಟ್ಲಿದ್ರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು, ತುಪ್ಪವನ್ನು ಸವರಿಟ್ಕೊಳ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಗಟ್ಟಿ ಆಗ್ತಾ ಬರುತ್ತೆ, ಕಲರ್ ಕೂಡ ಲೈಟಾಗಿ ಚೇಂಜ್ ಆಗ್ತಾ ಬಂದಿದೆ. ಈ ಮಿಶ್ರಣ ಅನ್ನೋದು ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು, ಅಲ್ಲಿ ತನಕ ಇದನ್ನು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ತಿರುಗಿಸ್ಕೊಳ್ತಾ ಬರಬೇಕಾಗತ್ತೆ. ಇದೀಗ ತುಂಬ ಗಟ್ಟಿ ಆಗ್ತಾ ಬಂದಿದೆ, ಕಲರ್ ಕೂಡ ತುಂಬ ಚೇಂಜ್ ಆಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ವೇಟ್ ಮಾಡಿ. ನೋಡಿ ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ ಈ ರೀತಿ ಮೇಲ್ಗಡೆಯಿಂದ ಎತ್ತಿ ಬಿಟ್ಟರೆ ಈ ರೀತಿ ಬರಬೇಕಾಗತ್ತೆ. ನೋಡಿ ಈ ರೀತಿ ಆಗಬೇಕು. ನಾನು ಸೌಟಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು. ಪಾತ್ರದ ತಳವನ್ನು ಕೂಡ ಬಿಡ್ತಾ ಇದೆ. ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮೊದಲಿಗೆ ತುಪ್ಪವನ್ನು ಸವರಿಟ್ಟಿರುವಂತಹ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಇದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. 1 ಗಂಟೆ ಹೊತ್ತು ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು 1 ಗಂಟೆ ಆಗಿದೆ, ಕೈಗೆ ಕೂಡ ಅಂಟುತ್ತಾ ಇಲ್ಲ, ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನೀಗ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ, ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಸೈಡಲ್ಲೆಲ್ಲ ಓಪನ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ದರೆ ಒಂದು ತಿನ್ಬೇಕನ್ಸುತ್ತೆ, ಆ ರೀತಿ ಇರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ಬೇಕನ್ಸುತ್ತೆ. ಕೇವಲ 3 ಸಾಮಗ್ರಿಯಲ್ಲಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು. ಹಲಸಿನ ಹಣ್ಣಿನ ಬೀಜವನ್ನು ಬಿಸಾಕೋ ಬದಲು ಈ ರೀತಿ ಒಂದು ಸ್ವೀಟನ್ನು ಮಾಡಿ ನೋಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಮೇಲ್ಗಡೆ ಗೋಡಂಬಿಯನ್ನು ಇಟ್ಬಿಟ್ಟು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೂಡ ಸರ್ವ್ ಮಾಡ್ಬೋದು. ಇದನ್ನು ನೀವು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಒಂದು 15ರಿಂದ 20 ದಿವಸ ತನಕ ಸ್ಟೋರ್ ಮಾಡಿ ಇಟ್ಟರು ಇಡಲ್ಲ. ಒಂದ್ಸರಿ ಇದನ್ನು ಮಾಡಿ ನೋಡಿ. ಹಲಸಿನ ಹಣ್ಣನ್ನು ಬೀಜನ ಬಿಸಾಕೋ ಬದಲಿಗೆ ಈ ಸ್ವೀಟನ್ನು ಟ್ರೈ ಮಾಡಿ ನೋಡಿ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರ್ಗಿ ಹೋಗ್ಬಿಡುತ್ತೆ. ತುಂಬ ಸುಲಭ, ಮಾಡೋದು ಕೂಡ ತುಂಬ ಸುಲಭ. ಕೇವಲ ಒಂದು 25ರಿಂದ 30 ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಫ್ರೆಂಡ್ಸ್, ನೀವಿನ್ನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.